ಸೌಜನ್ಯ ಪ್ರಕರಣ ಸಿಬಿಐ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್. ಸರ್ಕಾರದ ನಿರ್ಲಕ್ಷ್ಯತೆಗೆ ಚಾಟಿ. ನಮಸ್ಕಾರ ಸ್ನೇಹಿತರೆ, BNN ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ನಾನು ನಾಗೇಶ್. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಕೇವಲ ಒಂದು ಅಪರಾಧ ಪ್ರಕರಣವಲ್ಲ, ಅದು ನಮ್ಮ ನ್ಯಾಯ ವ್ಯವಸ್ಥೆಯ ದೌರ್ಬಲ್ಯ, ಆಡಳಿತದ ನಿರ್ಲಕ್ಷ್ಯ ಮತ್ತು ಸಮಾಜದ ಆತ್ಮಸಾಕ್ಷಿಗೆ ಹಾಕಿದ ಪ್ರಶ್ನಾರ್ಥಕ ಚಿಹ್ನೆ. ಈಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಸಂಜಯ್ ಕುಮಾರ್ ಮತ್ತು ಕೆ ವಿನೋದ್ ಚಂದ್ರನ್ ಅವರ ಪೀಠ ಮುಂದೆ ಬಂದಿದ್ದು, ರಾಜ್ಯ ಸರ್ಕಾರ ಮತ್ತು ಸಿಬಿಐಗೆ ನೋಟಿಸ್ ನೀಡಿರುವುದು ಹೊಸದೊಂದು ತಿರುವಿಗೆ ಸಾಕ್ಷಿಯಾಗಿದೆ. ಹಿರಿಯ ನ್ಯಾಯವಾದಿಗಳಾದ ಶೋಭಾ ಗುಪ್ತಾ, ಶೇಖರ್ ಜಿ ದೇವಸ ಮತ್ತು ವಕೀಲರಾದ ತಶ್ಮಿತಾ ಮುತ್ತಣ್ಣ ಪ್ರಕರಣದ ಸಂಬಂಧ ವಾದವನ್ನು ಮಂಡಿಸಿದ್ದಾರೆ. ಏನಿದು ಸ್ಟೋರಿ ಅಂತೀರಾ? ನೋಡೋಣ ಬನ್ನಿ. 2012ರಲ್ಲಿ ನಡೆದ ಈ ಕ್ರೂರ ಘಟನೆ ರಾಜ್ಯವನ್ನಷ್ಟೇ ಅಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಒಬ್ಬ ಯುವತಿಯ ಮೇಲಿನ ಹಿಂಸಾಚಾರ ಮತ್ತು ನಂತರದ ತನಿಖೆಯ ದಿಕ್ಕು ತೋಚದ ಸ್ಥಿತಿ ಜನರಲ್ಲಿ ಆಕ್ರೋಶ ಮೂಡಿಸಿತ್ತು. ಆದರೆ ಆ ಆಕ್ರೋಶದ ಜ್ವಾಲೆ ನಿಧಾನವಾಗಿ ಶಮನಗೊಂಡಂತೆ ನ್ಯಾಯದ ಹಾದಿಯು ಮಂದಗತಿಯಲ್ಲಿ ಸಾಗಿತು. ಸರ್ಕಾರಗಳು ಬದಲಾಗಿದ್ರೂ ತನಿಖೆಯ ಗುಣಮಟ್ಟ ಬದಲಾಗಲಿಲ್ಲ ಅನ್ನೋದು ಅತ್ಯಂತ ಕಹಿ ಸತ್ಯ. ಈ ಪ್ರಕರಣದಲ್ಲಿ ಮೊದಲಿನಿಂದಲೂ ಹಲವು ಅನುಮಾನಗಳು ವ್ಯಕ್ತವಾಗಿದ್ವು. ಸ್ಥಳೀಯ ಪೊಲೀಸರು ನಡೆಸಿದ ಪ್ರಾಥಮಿಕ ತನಿಖೆಯ ಮೇಲೆ ಜನರಲ್ಲಿ ನಂಬಿಕೆ ಇರಲಿಲ್ಲ. ಅದಕ್ಕಾಗಿ ಸಿಬಿಐಗೆ ತನಿಖೆ ಹಸ್ತಾಂತರಿಸಲಾಯಿತು. ಆದರೆ ಕೇಂದ್ರ ಸಂಸ್ಥೆಯ ತನಿಖೆಯು ಜನರಲ್ಲಿ ವಿಶ್ವಾಸ ಮೂಡಿಸಲು ವಿಫಲವಾಯಿತು. ಇದು ಕೇವಲ ಒಂದು ಸಂಸ್ಥೆಯ ವಿಫಲತೆಯಲ್ಲ, ಅದು ಸಮಗ್ರ ತನಿಖಾ ವ್ಯವಸ್ಥೆಯ ವೈಫಲ್ಯ. ಅತ್ಯಂತ ಗಂಭೀರವಾದ ವಿಷಯ ಏನು ಅಂದರೆ, ನಿರಪರಾಧ ವ್ಯಕ್ತಿಯೊಬ್ಬರು ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದ ನಂತರ ನಿರ್ದೋಷಿಯಂತ ಘೋಷಿಸಲ್ಪಟ್ಟಿದ್ದು. ಇದರಿಂದ ಕೇವಲ ಆ ವ್ಯಕ್ತಿಯ ಜೀವನವೇ ಹಾಳಾಗಿಲ್ಲ, ನ್ಯಾಯ ವ್ಯವಸ್ಥೆಯ ಮೇಲಿನ ಜನರ ವಿಶ್ವಾಸಕ್ಕೂ ದೊಡ್ಡ ಧಕ್ಕೆಯಾಗಿದೆ. ನಿಜವಾದ ಅಪರಾಧಿ ಯಾರು ಅನ್ನೋ ಪ್ರಶ್ನೆ ಇನ್ನೂ ಉತ್ತರಿಸದೆ ಉಳಿದಿರುವುದು ವ್ಯವಸ್ಥೆಯ ವೈಫಲ್ಯದ ಸ್ಪಷ್ಟ ಸಾಕ್ಷಿ. ಈಗ ಸುಪ್ರೀಂ ಕೋರ್ಟ್ ನೀಡಿರುವ ನೋಟಿಸ್ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಆದರೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಇಷ್ಟೊಂದು ವರ್ಷಗಳ ನಂತರವೇ ನ್ಯಾಯಾಂಗದ ಗಮನ ಯಾಕೆ? ರಾಜ್ಯ ಸರ್ಕಾರ ಈ ಅವಧಿಯಲ್ಲಿ ಏನ್ ಮಾಡ್ತು? ಸಿಬಿಐ ತನಿಖೆ ನಡೆಸಿದ ನಂತರವೂ ಪ್ರಕರಣದಲ್ಲಿ ಸ್ಪಷ್ಟತೆ ಯಾಕೆ ಬರಲಿಲ್ಲ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡೋದು ಸರ್ಕಾರದ ಜವಾಬ್ದಾರಿ. ಇನ್ನೂ ಗಂಭೀರವಾದ ವಿಚಾರ ಏನು ಅಂದ್ರೆ, ಈ ಪ್ರಕರಣದ ಸಮಯದಲ್ಲಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದ ಹಲವು ನಿಗೂಢ ಸಾವುಗಳು ಮತ್ತು ನಾಪತ್ತೆಯ ಪ್ರಕರಣಗಳು ಕೂಡ ಚರ್ಚೆಗೆ ಬಂದಿದ್ದವು. ಅವುಗಳ ತನಿಖೆ ಏನಾಯಿತು? ಆ ಪ್ರಕರಣಗಳು ಯಾಕೆ ಮರೆಮಾಚಲ್ಪಟ್ಟವು? ಇವುಗಳ ಕುರಿತು ಸರ್ಕಾರ ಸ್ಪಷ್ಟನೆ ನೀಡಲೇಬೇಕಾಗಿದೆ. ಇಲ್ಲದಿದ್ರೆ ಇದು ಕೇವಲ ಒಂದು ಪ್ರಕರಣವಲ್ಲ, ಒಂದು ವ್ಯವಸ್ಥಿತ ವೈಫಲ್ಯ ಎಂಬ ಭಾವನೆ ಮತ್ತಷ್ಟು ಬಲವಾಗುತ್ತೆ. ಸೌಜನ್ಯ ತಾಯಿ ಕುಸುಮಾವತಿ ಅವರ ಹೋರಾಟವು ಈ ದೇಶದ ನ್ಯಾಯ ವ್ಯವಸ್ಥೆಗೆ ಕನ್ನಡಿಯನ್ನ ಹಿಡಿದಂತಾಗಿದೆ. ಸಾಮಾನ್ಯ ನಾಗರಿಕರೊಬ್ಬರು ತಮ್ಮ ಮಗಳಿಗಾಗಿ ವರ್ಷಗಳ ಕಾಲ ಹೋರಾಡಬೇಕಾದಂತಹ ಪರಿಸ್ಥಿತಿ ಉಂಟಾಗಿರೋದು ಸರ್ಕಾರಕ್ಕೆ ನಾಚಿಕೆಯ ವಿಷಯ. ನ್ಯಾಯ ದೊರೆಯಬೇಕಾದ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬೇಕಾದ ಪರಿಸ್ಥಿತಿ ಏಕೆ ನಿರ್ಮಾಣವಾಯಿತು? ಸರ್ಕಾರಗಳು ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ಕಾನೂನು ತನ್ನ ಕೆಲಸ ಮಾಡ್ತಿದೆ ಎಂಬ ಮಾತಿನ ಹಿಂದೆ ಅಡಗಿಕೊಳ್ತವೆ. ಆದರೆ ಇಲ್ಲಿ ಕಾನೂನು ತನ್ನ ಕೆಲಸ ಸರಿಯಾಗಿ ಮಾಡ್ತಾ ಇದೆಯಾ? ತನಿಖೆ ವಿಳಂಬವಾಗುವುದು, ಸಾಕ್ಷ್ಯಾಧಾರಗಳ ಕೊರತೆ, ಆರೋಪಿಗಳು ತಪ್ಪಿಸಿಕೊಳ್ಳೋದು, ಇವೆಲ್ಲವೂ ಕೂಡ ಕಾನೂನು ಪ್ರಕ್ರಿಯೆಯ ದೋಷಗಳೇ. ಇವುಗಳನ್ನು ಸರಿಪಡಿಸದೆ ಕೇವಲ ಕಾನೂನಿನ ಹೆಸರಲ್ಲಿ ಮಾತುಗಳನ್ನು ಹೇಳೋದು ಜನರ ನಂಬಿಕೆಗೆ ಧಕ್ಕೆ ತರುವಂಥದ್ದು. ಈ ಪ್ರಕರಣದಲ್ಲಿ ಮತ್ತೊಂದು ಪ್ರಮುಖ ಅಂಶ ಏನು ಅಂದರೆ, ಸಾಕ್ಷ್ಯಾಧಾರಗಳ ಸಂಗ್ರಹ ಮತ್ತು ಸಂರಕ್ಷಣೆ. ಆರಂಭಿಕ ಹಂತದಲ್ಲೇ ಸರಿಯಾದ ರೀತಿಯಲ್ಲಿ ಪುರಾವೆಗಳನ್ನು ಸಂಗ್ರಹಿಸಿದ್ರೆ ಇಂದು ಈ ಮಟ್ಟದ ಗೊಂದಲ ಉಂಟಾಗುತ್ತಿರಲಿಲ್ಲ. ನಮ್ಮ ಪೊಲೀಸ್ ವ್ಯವಸ್ಥೆಯ ಸಾಮರ್ಥ್ಯ ಮತ್ತು ತರಬೇತಿಯ ಮೇಲೂ ಪ್ರಶ್ನೆ ಎತ್ತುತ್ತದೆ. ಸಮಾಜದ ದೃಷ್ಟಿಯಿಂದ ನೋಡಿದ್ರೆ ಇಂಥ ಪ್ರಕರಣಗಳು ಕೇವಲ ಕಾನೂನಿನ ವಿಷಯವಲ್ಲ, ಅವು ಸಮಾಜದ ನೈತಿಕ ಆರೋಗ್ಯದ ಸೂಚಕ. ಮಹಿಳೆಯರ ಮೇಲಿನ ಹಿಂಸಾಚಾರ, ಅದರ ತನಿಖೆಯಲ್ಲಿನ ವಿಫಲತೆ, ಇವೆಲ್ಲವೂ ಸಮಾಜದ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ನ್ಯಾಯಾಂಗದ ಜೊತೆಗೆ ಸಮಾಜವು ಆತ್ಮ ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ. ಇದೀಗ ಅಗತ್ಯವಿರುವುದು ಕೇವಲ ಮರು ತನಿಖೆಯಲ್ಲ, ಸಂಪೂರ್ಣ ವ್ಯವಸ್ಥೆಯ ಪರಿಷ್ಕರಣೆ. ತನಿಖಾ ಸಂಸ್ಥೆಗಳ ಸ್ವಾಯತ್ತತೆ, ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನ
ಬಲಪಡಿಸಬೇಕು. ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಇಂಥ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸುವ ಸಾಧ್ಯತೆಯಿದೆ. ಕೊನೆಗೆ ಸೌಜನ್ಯ ಪ್ರಕರಣ ನಮಗೆ ನೀಡುವ ದೊಡ್ಡ ಪಾಠ ಏನು ಅಂದರೆ, ನ್ಯಾಯ ವಿಳಂಬವಾದರೆ ಅದು ನ್ಯಾಯವಲ್ಲ. ವರ್ಷಗಳ ಕಾಲ ಹೋರಾಡಿದ ನಂತರವೂ ದೊರೆಯುವ ನ್ಯಾಯ ನಿಜವಾದ ನ್ಯಾಯವಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ನೋಟಿಸ್ ಒಂದು ಆರಂಭ ಮಾತ್ರ. ಅಂತಿಮವಾಗಿ ನಿಜವಾದ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಶಿಕ್ಷಿಸುವ ತನಕ ಈ ಹೋರಾಟ ಮುಂದುವರಿಯಬೇಕು. ಸರ್ಕಾರಗಳು, ತನಿಖಾ ಸಂಸ್ಥೆಗಳು ಮತ್ತು ನ್ಯಾಯಾಂಗ ಈ ಮೂರೂ ಸೇರಿ ಜನರ ವಿಶ್ವಾಸವನ್ನು ಮರುಸ್ಥಾಪಿಸಬೇಕಾದಂತಹ ಹೊಣೆಗಾರಿಕೆ ಇದೆ. ಇಲ್ಲವಾದರೆ ನ್ಯಾಯ ಸಿಗುತ್ತದೆಯೇ ಎಂಬ ಪ್ರಶ್ನೆ ಪ್ರತಿಯೊಬ್ಬ ನಾಗರಿಕನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳುತ್ತೆ. ತಾರೀಕು 23/3/2026 ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೆದ ಈ ಪ್ರಕರಣದಲ್ಲಿ ಬಹುಶಃ ವಕೀಲರ ವಾದಕ್ಕೆ ನ್ಯಾಯಾಧೀಶರಿಗೆ ಮನವರಿಕೆಯಾಗಿ ಮುಂದಿನ ದಿನಗಳಲ್ಲಿ ಯಾವ ತನಿಖಾ ಸಂಸ್ಥೆಗೆ ಈ ಪ್ರಕರಣವನ್ನು ತನಿಖೆ ಮಾಡಲು ನೀಡುತ್ತಾರೆಂಬುದನ್ನು ಕಾದು ನೋಡಬೇಕಿದೆ. ಪ್ರಿಯ ವೀಕ್ಷಕರೇ, ಈ ಸುದ್ದಿಯು ಸಾರ್ವಜನಿಕರ ಗಮನಕ್ಕೆ, ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಗಮನಕ್ಕೆ ತರೋದಕ್ಕೆ ಈ ಸುದ್ದಿಯನ್ನು ಮಾಡಲಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನ್ ಒತ್ತಿ. ನಮಸ್ಕಾರ.